ಸೆಂಟ್ರಲ್ಲು ಅಲ್ಲಿ ಕೇಳಿದ್ರೆ ಸೆಂಟ್ರಲ್ಗೆ ಹೇಳ್ತಾರೆ. ಇಲ್ಲಿ ರಾಜಕೀಯದವರು ಇಲ್ಲಿ ಓಟಾಗಿ ಗೆಲ್ಸಿದ್ರು ಏನು ಯೂಸ್ ಇಲ್ಲ. ಯಾರನ್ನ ಕೇಳಮ್ಮ ನಾವು ಹೇಳಿ ಮೇಡಮ್, ಯಾರನ್ನ ಕೇಳಮ್ಮ? ಅದನ್ನು ನಾನು ಹೇಳೋದು ಮೇಡಮ್. ಎಲ್ಲ ಜನ ಸೇವೆಗೋಸ್ಕರ ಓಟ್ ಹಾಕಿ ಮಾಡಲಿ ಅಂತ ಅಂದ್ಬಿಟ್ಟು ಗೆಲ್ಲಿಸ್ತೋ. ಅವ್ರವ್ರು ಇದಕ್ಕೆ ಎಲ್ಲ ಇದು ಮಾಡಿದ್ರೆ ಏನು ಮಾಡೋದು? ಬಡ ಜೀವಿಗಳು ಎಲ್ಲ ಆಟೋದವರು ಎಲ್ಲ ಹೆಂಗೆ ಗೋಗರ್ಕಂದು ಎಲ್ಲ ಇದು ಮಾಡ್ತಾ ಇದ್ದಾರೆ. DK ಶಿವಕುಮಾರ್ಗೆ ತಲುಪಿಸ್ಬೇಕು ನೀವು. ನಾವು ಅವರ ಓಟ್ ಹಾಕಿ ಗೆಲ್ಸಿರೋದು. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇಲ್ಲ ಅಂದಿದ್ರೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಇದರಿಂದ ಅವರು ಒಂದು ಸೀಟು ಬರ್ತಿರಲಿಲ್ಲ. ನಾವು ಪಕ್ಕ JDS ಆದ್ರೂ ಹಾಕಿ ಗೆಲ್ಸಿದ್ದೀವಿ ಹೋದ್ಸಲಿ. ಇನ್ನು ನೆಕ್ಸ್ಟ್ ಅಂತೂ ಅವರು ಬರಲ್ಲ. ಮಾಧ್ಯಮದಲ್ಲಿ ಯಾವ ಬಡ ಜೀವಿ ಅನ್ಕೊಂಡು ಎಲ್ಲ ಇದು ಮಾಡ್ತಾ ಇದ್ದಾರೆ. ಭಿಕ್ಷೆ ಬೇಡಿ ಎಲ್ಲ ಇದು ಮಾಡ್ತಾ ಇದ್ದಾರೆ ಮೇಡಮ್. ಅರ್ಥ ಆಯ್ತಾ? ಎಲ್ಲನೂ ಏನೋ ಒಂದು ಇದು ಮಾಡ್ತೀವಿ ಅವಿಶ್ವಾಸನೆ ಕೊಟ್ಟರು. ಇವಾಗ ಏನು ಮಾಡ್ತಾ ಇದ್ದಾರೆ ಹೇಳಿ? ಎಲ್ಲನೂ ಅವ್ರವ್ರು ಇದಕ್ಕೆ ಎಲ್ಲ ಇದು ಮಾಡ್ಕೊತಾ ಇದ್ದಾರೆ. ಬಡವರೆಲ್ಲ ನೋಡಿಲ್ಲ ಚೇಂಜ್ ಗ್ಯಾಸ್ಗಳು ಎಲ್ಲನೂ ಪೆಟ್ರೋಲು ಸೆಂಟ್ರಲ್ಗೆ ಹೇಳ್ತಾರೆ, ಅಲ್ಲಿ ಇವರು ಅವ್ರಿಗೆ ಹೇಳ್ತಾರೆ. ನೋಡಿದ್ರಲ್ಲ ನೀವು ಈಗಲೇ ಪರದಾಟವ. ಅಷ್ಟೇ ಮೇಡಮ್ ಹೇಳೋದು. ಈ ಜನಗಳಿಗೆ ಒಂದು ಇದಾಗಬೇಕು, ಒಳ್ಳೇದಾಗಬೇಕು. ಆ ಥರ ನೋಡ್ಕೊಂಡು ಇದು ಮಾಡಿ ಅಂತ. ಸರ್ಕಾರಕ್ಕೆ ಎಲ್ಲನೂ ಅದು ಕಮ್ಮಿ ರೈಟ್ ಜಾಸ್ತಿಯಲ್ಲಿ 10 ರೂಪಾಯಿ ಎಲ್ಲನೂ ಹೇಗಿಸ್ತಾ ಇದ್ದಾರೆ. ಎಲ್ಲನೂ ರೈಟಲ್ಲಿ ಹೇಗಿಸ್ತಾ ಇದ್ದಾರೆ. ಸರ್ಕಾರಕ್ಕೆ ಕೇಳೋದು ಅಷ್ಟೇ. ಗ್ಯಾಸು ಇದು ಮನೆಗಳಿಗೆ ಗ್ಯಾಸು ಆಟೋದವ್ರಿಗೆ ಇವ್ರಿಗೆಲ್ಲ ಒದಗಿಸ್ಕೊಡು ಅಂತೇಳಿ ಎಲ್ಲ ಅವರು ಫ್ರೀ ಬಂದಾಗೆ ಆ ಕ್ರಿಕೆಟ್ ಆಡೋಕ್ಕೆ ಹೋಗಿ ಮಾತ್ರ ಟಿಕೆಟ್ ಬೇಕು ಹಂಗೆ ಅಂತ ಅಂತಾರೆ. ಅಲ್ಲಿ ಹೋಗಿ ಕ್ರಿಕೆಟ್ ನೋಡ್ಬೋದು. ಜನಗಳ ಮಧ್ಯೆ ಯಾರು ಮಾಡ್ತಾರೆ ಮೇಡಮ್? ಯಾರು ನೋಡ್ತಾ ಇದ್ದಾರೋ? DK ಶಿವಕುಮಾರ್ ಅವ್ರಿಗೆ ಹೇಳೋದು ಅಷ್ಟೇ. ಮದ್ದೂರು ತಾಲೂಕು, ನಾನು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು, SM ಕೃಷ್ಣವ್ರ ಊರು ಪಕ್ಕ ಅಂತ ಹೇಳೇ ಬಿಡಿ. ಆ TV ತೋರಿಸ್ಬಿಡಿ, ಲೈವ್ಗೆ ಹಾಕಿ ಅಲ್ಲಿ ಹುಡುಕಂದೇ ಬರಲಿ. ಗ್ಯಾರಂಟಿ ಎಲ್ಲಿ ಅಲ್ಪ ಸ್ವಲ್ಪ ಬರುತ್ತೆ. ಅದೇನು ಪ್ರಯೋಜನ ಇಲ್ಲ ಮೇಡಮ್, ಅದೇನು ಪ್ರಯೋಜನ ಇಲ್ಲ. ಇಂಥ ಆಟೋದವ್ರಿಗೆ ಇವ್ರಿಗೆಲ್ಲ ಒದಗಿಸ್ಕೊಡ್ಬೇಕು ಒಳ್ಳೆ ಇದಾಗಿ. ಯಾರು ಮಾಡ್ತಾ ಇದ್ದಾರೆ ಮೇಡಮ್? ಯಾರು ಮಾಡ್ತಾ ಇದ್ದಾರೆ? ಎಲ್ಲ ಯಾಕೆ ಬೆಳಗ್ಗೆಯಿಂದ ಅವರು ಆಟೋ ಬಾಡಿಗೆ ಹೊಡಿತಾ ಇದ್ದಾರ ಅಲ್ಲಿ? ಬೆಳಗ್ಗೆಯಿಂದ ಅವ್ರು ಏನು ಬಾಡಿಗೆ ಹೊಡಿತಾರೆ? ಅವ್ರು ಹೆಂಡ್ತಿ ಮಕ್ಳು ಹೆಂಗೆ ಸಾಕ್ತಾರೆ? ಅಷ್ಟೇ ಹೇಳೋದು ಮೇಡಮ್. DK ಶಿವಕುಮಾರ್ ಅವ್ರಿಗೆ ತಲುಪಲೇಬೇಕಿದು. ಮದ್ದೂರು ಉದಯ್ ಗೆಲ್ಸಿರು ನಾವು. ನನ್ನ ಕ್ಲಾಸ್ಮೇಟ್ ಅವನು ಉದಯ್, ಮದ್ದೂರು ಕದ್ದೂರು. ಹೇಳೇ ಬಿಡಿ ಅವ್ರಿಗೆ, ಹೇಳಿ. ಇದ್ರ ಮುಖಾಂತರದಿಂದ ಹೇಳಿ. ಅವ್ರ ಮಗ ನೋಡಿರ್ಬೋದು. ಸರಿನಾ? ಇಷ್ಟೇ ಹೇಳೋದು ಮೇಡಮ್. ನಿಜವಲ್ಲ ಪ್ರಾಮಿಸು ಮೇಡಮ್. ಎಲ್ಲ ನೋಡಿದ್ರೆ ಎಲ್ಲ ಅವಿಶ್ವಾಸನೆ ಅಂದರೆ ಅಷ್ಟಿಷ್ಟಲ್ಲ ಅವಿಶ್ವಾಸನೆಗಳು ಕೊಟ್ಟಿರೋದು. ಆದರೆ ಜನಕ್ಕೆ ಒದಗಿಸ್ಲಿಲ್ಲ ಅಷ್ಟೇ.